ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 64ನೆಯ ತಿರುನಾಮ ಪರಂಮಂಗಳಂ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ಲೋಕದಲ್ಲಿರುವುದು ಮಂಗಳಂ ಪರಂ. ಹಾಗೂ ನಾವು ವಿಷ್ಣು ಸಹಸ್ರನಾಮ ಹೇಳುವಾಗ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರ ಮಂಗಳಂ ಪರಂ ಎಂದು ಹೇಳುತ್ತೇವೆ. 30ನೆಯ ಅವ್ಯಯ ನಿಧಿ ತಿರುನಾಮದಲ್ಲಿ ವಿವರಿಸಿರುವ ಹಾಗೆ ವ್ಯಾಸ ಮಹರ್ಷಿಗಳು ಶ್ಲೋಕ ರಚಿಸುವಾಗ ವ್ಯಾಕರಣ ಮತ್ತು ಭಾಷೆಯ ನಿಯಮಗಳಿಗೆ ಅನುಗುಣವಾಗಿ ಅದನ್ನು ನಿಧಿರವ್ಯಯ ಎಂದು ಬರೆದರು. ಈ ತಿರುನಾಮದಲ್ಲಿರುವ ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಯಲು ಮಂಗಳಂ ಪರಂ ಬದಲಾಗಿ ಪರಂಮಂಗಳಂ ಎಂದು ಪದಗಳ ಕ್ರಮವನ್ನು ಬದಲಿಸಿ ಉಚ್ಚರಿಸಬೇಕು. ಒಂದು ದಿನ ಶನಿದೇವನು ತನ್ನ ಮನಸ್ಸಿನ ಗೊಂದಲಕ್ಕೆ ಉತ್ತರ ಹುಡುಕಲು ನಾರದ ಮಹರ್ಷಿಗಳನ್ನು ಭೇಟಿ ಮಾಡಿ, ನಾರದರೇ, ಲೋಕದಲ್ಲಿ ಎಲ್ಲರೂ ನನ್ನನ್ನು ಅಮಂಗಳಕರನೆಂದು ಭಾವಿಸುತ್ತಾರೆ. ನಾನು ಕೇವಲ ಕರ್ಮಫಲ ನೀಡುವ ನ್ಯಾಯದೇವನು ಮಾತ್ರ. ಆದರೂ ಜನರು ನನ್ನನ್ನು ಕಂಡು ಹೆದರುತ್ತಾರೆ. ನನಗೂ ಮಂಗಳಕರನಾಗುವ ದಾರಿ ಇದೆಯೇ ಎಂದು ಕೇಳಿದನು. ನಾರದರು ಶನಿದೇವನಿಗೆ ಪರಿಹಾರ ಹೇಳುವ ಮೊದಲು ಒಂದು ಕಥೆಯನ್ನು ವಿವರಿಸಿದರು. ಹಿರಣ್ಯಕಶಪು ತಾನೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಘೋಷಿಸಿ ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆಜ್ಞಾಪಿಸಿದನು. ಆದರೆ ಅವನ ಸ್ವಂತ ಮಗನಾದ ಪ್ರಹ್ಲಾದನು ಆ ಮಾತನ್ನು ಒಪ್ಪಲು ನಿರಾಕರಿಸಿದನು. ಇದು ಹಿರಣ್ಯಕಶಿಪುವಿನ ಕೋಪಕ್ಕೆ ಕಾರಣವಾಯಿತು. ಅವನು ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ರೀತಿಯಲ್ಲಿ ಪ್ರಯತ್ನಿಸಿದನು. ಆತ ಪ್ರಹ್ಲಾದನನ್ನು ಬೆಟ್ಟದಿಂದ ಕೆಳಗೆ ತಳ್ಳಲು, ಸಮುದ್ರಕ್ಕೆ ಎಸೆಯಲು, ವಿಷಕಾರಿ ಹಾವುಗಳ ನಡುವೆ ಬಿಟ್ಟು ವಿಷವನ್ನು ಕುಡಿಸಿ ಅವನನ್ನು ಕೊಲ್ಲಲು ಹಲವಾರು ಬಾರಿ ಪ್ರಯತ್ನಿಸಿದನು. ಆದರೆ ಪ್ರತಿ ಬಾರಿ ಭಗವಂತನು ಪ್ರಹ್ಲಾದನನ್ನು ರಕ್ಷಿಸಿ ಕಾಪಾಡಿದನು. ಯಾವ ಪ್ರಯತ್ನವೂ ಫಲ ನೀಡದಾಗ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕಾಳ ಸಹಾಯವನ್ನು ಕೇಳಿದನು. ಅವಳಿಗೆ ಬೆಂಕಿಯಿಂದ ಸುಡದಂತಿರುವ ವಿಶೇಷ ವರವಿತ್ತು. ಹಿರಣ್ಯಕಶಿಪು ಅವಳಿಗೆ ಪ್ರಹ್ಲಾದನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೆಂಕಿಗೆ ಪ್ರವೇಶಿಸಲು ಹೇಳಿದನು. ಪ್ರಹ್ಲಾದನು ಸುಟ್ಟು ಭಸ್ಮವಾಗಲಿ ಮತ್ತು ಹೋಲಿಕಾ ಸುರಕ್ಷಿತವಾಗಿರಲಿ ಎಂಬುದೇ ಅವನ ಇಚ್ಛೆಯಾಗಿತ್ತು. ಪ್ರಹ್ಲಾದನು ಸದಾ ನಾರಾಯಣನ ನಾಮವನ್ನು ಸ್ಮರಿಸುತ್ತಿದ್ದರಿಂದ ಬೆಂಕಿ ಅವನಿಗೆ ಏನೂ ಮಾಡಲಿಲ್ಲ. ಆಶ್ಚರ್ಯವೇನೆಂದರೆ ಹೋಲಿಕಾ ಸುಡಲಿಲ್ಲ. ಅದು ಅವಳ ಶಕ್ತಿಯಿಂದಲ್ಲ. ಆ ಸಮಯದಲ್ಲಿ ಅವಳನ್ನು ಸಂಹರಿಸಬಾರದೆಂದು ಭಗವಂತನ ಸಂಕಲ್ಪವಾಗಿತ್ತು. ಆ ದಿನದ ನೆನಪಿಗಾಗಿ ನಾವು ಹೋಳಿ ಹಬ್ಬವನ್ನು ಆಚರಿಸುತ್ತೇವೆ. ಜನರು ಹೋಳಿ ದಹನದ ನಂತರ ಒಬ್ಬರಿಗೊಬ್ಬರು ಬಣ್ಣಗಳನ್ನು ಎರಚುತ್ತಾ ಸಂತೋಷ ಪಡುತ್ತಾರೆ. ಆ ಹೋಳಿ ಘಟನೆಗೆ ಸಂಬಂಧಿಸಿದ ಮತ್ತೊಂದು ಪ್ರಸಂಗವನ್ನು ಈಗ ಕೇಳು ಎಂದು ನಾರದರು ಶನಿದೇವನಿಗೆ ಹೇಳಿದರು. ಈಗ ಗೋಕುಲದಲ್ಲೂ ಹೋಳಿ ಹಬ್ಬ ನಡೆಯುತ್ತಿದೆ. ಜನರು ಕಟ್ಟಿಗೆ ಮತ್ತು ಒಣಗಿದ ಬೆರಣಿಗಳಿಂದ ದೊಡ್ಡ ಚಿತೆಯನ್ನು ಸಿದ್ಧಪಡಿಸಿದ್ದಾರೆ. ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋಲಿಕಾ ಅದರೊಳಗೆ ಅಡಗಿ ಕೂತಿದ್ದಾಳೆ. ಚಿತೆಗೆ ಬೆಂಕಿ ಹಚ್ಚಿದಾಗ ಬಾಲಕೃಷ್ಣನನ್ನು ದಹಿಸುವುದು ಅವಳ ಯೋಚನೆ. ನೀನು ಮಾಡಬೇಕಾದದ್ದು ಇಷ್ಟೇ. ಹೋಲಿಕಳ ಮೇಲೆ ನಿನ್ನ ಒಂದು ದೃಷ್ಟಿ ಬೀರು. ಅವಳಿಗೆ ಎಷ್ಟು ಶಕ್ತಿ ಇದ್ದರೂ ನಿನ್ನ ದೃಷ್ಟಿ ಬಿದ್ದ ತಕ್ಷಣ ಅವಳು ಭಸ್ಮವಾಗುತ್ತಾಳೆ. ನೀನು ಇದನ್ನು ಮಾಡು, ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ನಾರದರು ಹೇಳಿದರು. ನಾರದರು ಹೇಳಿದಂತೆ ಶನಿದೇವನು ಹೋಲಿಕಳನ್ನು ಸಂಹರಿಸಿದನು. ನಂತರ ನಾರದರು ಅವನನ್ನು ಶ್ರೀಕೃಷ್ಣನ ಹತ್ತಿರ ಕರೆದುಕೊಂಡು ಹೋಗಿ, ಪ್ರಭು, ಶನಿದೇವನು ನಿಮಗೆ ದೊಡ್ಡ ಕೈಂಕರ್ಯವನ್ನು ಮಾಡಿದ್ದಾನೆ. ಹೋಲಿಕಳನ್ನು ಸಂಹರಿಸಿದರಿಂದ ನಿಮಗೆ ಒಬ್ಬ ಸ್ತ್ರೀಯನ್ನು ಸಂಹರಿಸುವ ಸಂದರ್ಭವೇ ಬರಲಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಕೃಪಾದೃಷ್ಟಿಯನ್ನು ಅವನ ಮೇಲೆ ಹರಿಸಿ ಅವನನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದರು. ಶನಿದೇವನ ಸೇವೆಯಿಂದ ಸಂತೋಷಗೊಂಡ ಭಗವಂತನು ಅವನ ಕಡೆ ಪ್ರೀತಿಯಿಂದ ನೋಡಿದನು. ಜನರು ನಿನ್ನನ್ನು ಅಶುಭ ಎಂದು ಭಾವಿಸುತ್ತಾರೆ, ಅದು ಸತ್ಯ. ಈಗ ನಾನು ನಿನಗೆ 2 ವಿಶೇಷ ವರಗಳನ್ನು ಕೊಡುತ್ತೇನೆ. ಇವು ನಿನ್ನನ್ನು ಮಂಗಳಕರನನ್ನಾಗಿ ಮಾಡುತ್ತವೆ. ಮೊದಲನೆಯ ವರ, ಶನಿವಾರದಂದು ಸೂರ್ಯೋದಯಕ್ಕೂ ಮುನ್ನ ಇರುವ ಬ್ರಾಹ್ಮಿ ಮುಹೂರ್ತವನ್ನು ಇನ್ನು ಮುಂದೆ ಶನಿ ಉಷಃ ಎಂದು ಕರೆಯಲಾಗುತ್ತದೆ. ಇದು ವಾರದಲ್ಲೇ ಅತ್ಯಂತ ಶುಭ ಸಮಯವಾಗಿರುತ್ತದೆ. ಎರಡನೆಯ ವರ, ಕಲಿಯುಗದಲ್ಲಿ ನಾನು ತಿರುಮಲ ಬೆಟ್ಟದಲ್ಲಿ ಶ್ರೀನಿವಾಸನಾಗಿ ವಾಸಿಸುತ್ತೇನೆ.
ಯಾರು ಶನಿವಾರದಂದು ಬಂದು ನನ್ನ ದರ್ಶನ ಪಡೆಯುತ್ತಾರೋ ಅವರ ಜೀವನದಲ್ಲಿ ಮಂಗಳ ಉಂಟಾಗುವಂತೆ ನಾನು ಆಶೀರ್ವದಿಸುತ್ತೇನೆ ಎಂದು ಕೃಷ್ಣನು ಶನಿಗೆ ಆಶೀರ್ವದಿಸಿದನು. ಈ ವರಗಳಿಂದ ಶನಿದೇವನು ಶಾಶ್ವತ ಮಂಗಳತ್ವವನ್ನು ಪಡೆದನು. ಅದಕ್ಕಾಗಿ ಇಂದಿಗೂ ಅನೇಕ ಭಕ್ತರು ಶನಿವಾರದಂದು ತಿರುಮಲಕ್ಕೆ ಹೋಗಿ ಭಗವಂತನ ದರ್ಶನ ಪಡೆಯುತ್ತಾರೆ. ಆದರೆ ಭಗವಂತನ ಕೃಪೆ ಎಲ್ಲರಿಗೂ ತಲುಪಬೇಕೆಂಬ ಕಾರಣದಿಂದ ಎಲ್ಲರೂ ತಿರುಮಲಕ್ಕೆ ಹೋಗಲು ಸಾಧ್ಯವಿಲ್ಲವೆಂದು ಅರಿತು ಭಗವಂತನು ತಿರುನಾರಯೂರ್ನ ನಾಚಿಯಾರ್ ಕೋವಿಲ್ನಲ್ಲಿ ಕೂಡ ಶ್ರೀನಿವಾಸನಾಗಿ ನೆಲೆಸಿದ್ದಾನೆ. ಶನಿವಾರದಂದು ಅಲ್ಲಿ ಭಗವಂತನ ದರ್ಶನ ಪಡೆದರೆ ಅದು ತಿರುಪತಿಯ ಶ್ರೀನಿವಾಸನ ದರ್ಶನವನ್ನು 16 ಬಾರಿ ಪಡೆದಷ್ಟೇ ಪುಣ್ಯವನ್ನು ನೀಡುತ್ತದೆ ಎಂದು ಸ್ವತಃ ಭಗವಂತನೇ ಘೋಷಿಸಿದ್ದಾನೆ. ಹೀಗೆ ಪರಮಮಂಗಳ ಸ್ವರೂಪಿಯಾದ ಭಗವಂತನು ಅಮಂಗಳನೆಂದು ಕರೆಯಲ್ಪಟ್ಟ ಶನಿದೇವನಿಗೂ ಮಂಗಳತ್ವ ನೀಡಿದನು. ಪರಮಂಗಳಂ ಎಂದರೆ ಪರಮ ಶುಭ ಸ್ವರೂಪಿ ಹಾಗೂ ಅಮಂಗಳವನ್ನು ಮಂಗಳವಾಗಿಸುವ ಶಕ್ತಿ ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಪರಸ್ಮೈ ಮಂಗಳಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನವನ್ನು ಸುಖ, ಶಾಂತಿ ಮತ್ತು ಮಂಗಳದಿಂದ ತುಂಬಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.